ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿನಿ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ ಇವತ್ತು ಸೋಮವಾರ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂತ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಗ ಸದ್ಯಕ್ಕೆ ನಾವು ನೋಡೋಣ. ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನಾವು ನೋಡೋಣ. ಸೊ ನೀವೆಲ್ಲ ರೆಡಿ ಆಗಿದ್ದೀರಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ತೆಗೆದುಕೊಳ್ಳೋದಕ್ಕೆ? ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು? ಅರ್ಥ ಆಯ್ತಾ? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು? ಆಪ್ಷನ್ ಎ ಪೆಟ್ರೋಲಿಯಂ, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಅರಣ್ಯಗಳು ಫಾರೆಸ್ಟ್, ಆಪ್ಷನ್ ಡಿ ಸೌರ ಬೆಳಕು ಸೋಲಾರ್ ಲೈಟ್. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಬರಿದಾಗದ ವೆರಿ ಇಂಪಾರ್ಟೆಂಟ್, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು? ಸೊ ಸರಿಯಾದಂತಹ ಆಯ್ಕೆನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ತಿಳಿತಾ? ಮುಂದಿನ ಪ್ರಶ್ನೆಗೆ ಸಾಗೋಡ್ವಾ? ಎರಡನೇ ಪ್ರಶ್ನೆ, ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಲ್ಲಿದ್ದಲಿನ ಕತೆ, ದ ಹಿಸ್ಟ್ರಿ ಆಫ್ ಕಲ್ಲಿದ್ದಲು ಅದನ್ನ ಕರೀತಾರಾ? ಆಪ್ಷನ್ ಬಿ ಕಾರ್ಬನೀಕರಣ ಅಂತ ಕರೀತಾರಾ? ಆಪ್ಷನ್ ಸಿ ಗಣಿಗಾರಿಕೆ ಅಂತ ಕರೀತಾರಾ? ಆಪ್ಷನ್ ಡಿ ಇಂಧನೀಕರಣ ಅಂತ ಕರೀತಾರ? ಅರ್ಥ ಆಯ್ತಾ? ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಲ್ಲಿದ್ದಲಿನ ಕತೆ, ಆಪ್ಷನ್ ಬಿ ಕಾರ್ಬನೀಕರಣ, ಆಪ್ಷನ್ ಸಿ ಗಣಿಗಾರಿಕೆ, ಆಪ್ಷನ್ ಡಿ ಇಂಧನೀಕರಣ. ತಿಳಿತಾ? ಮೂರನೇ ಪ್ರಶ್ನೆ, ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾದ ಇಂಧನಗಳನ್ನು ಹಾಗೂ ನೈಸರ್ಗಿಕ ಅನಿಲಗಳನ್ನು ಏನೆಂದು ಕರೆಯುತ್ತಾರೆ? ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾದ ಇಂಧನಗಳನ್ನು ಹಾಗೂ ನೈಸರ್ಗಿಕ ನ್ಯಾಚುರಲ್ ಗ್ಯಾಸ್ಗಳನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕೊಳೆತ ಇಂಧನಗಳು, ಆಪ್ಷನ್ ಬಿ ಕಾರ್ಬನ್ ಇಂಧನಗಳು, ಆಪ್ಷನ್ ಸಿ ನೈಸರ್ಗಿಕ ಇಂಧನಗಳು, ಆಪ್ಷನ್ ಡಿ ಪಳೆಯುಳಿಕೆ ಇಂಧನಗಳು. ಏನೇನೋ ಕೊಳೆತ ಇಂಧನಗಳು, ಕಾರ್ಬನ್ ಇಂಧನಗಳು, ನೈಸರ್ಗಿಕ ಇಂಧನಗಳು, ಪಳೆಯುಳಿಕೆಯ ಇಂಧನಗಳು. ಸರಿಯಾಗಿ ನೋಡಿ ಸರಿಯಾದಂತಹ ಉತ್ತರವನ್ನ ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ತಿಳಿತಾ? ನಾಲ್ಕನೇ ಪ್ರಶ್ನೆ, 1859ರಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಯಾವ ಪ್ರದೇಶದಲ್ಲಿ ಕೊರೆಯಲಾಯಿತು? 1859ರಲ್ಲಿ ದ ವರ್ಲ್ಡ್ಸ್ ಫಸ್ಟ್ ತೈಲ ಬಾವಿಯನ್ನ ಯಾವ ಪ್ರದೇಶದಲ್ಲಿ ಕೊರೆಯಲಾಯಿತು? ಆಪ್ಷನ್ ಎ ಪೆನ್ಸಿಲ್ವೇನಿಯಾ, ಆಪ್ಷನ್ ಎ ಪೆನ್ಸಿಲ್ವೇನಿಯಾ, ಆಪ್ಷನ್ ಬಿ ಅರಬ್ ರಾಷ್ಟ್ರ ಅಂದ್ರೆ ಈ ದುಬೈ, ಇರಾನ್, ಇರಾಕ್ ಇವೆಲ್ಲ ಬರ್ತಲ್ಲ ಅಂತಹ ಜಾಗಗಳು, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ಅಲ್ಲಿ ತಿಳಿತಾ? 1859ರಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನ ಯಾವ ಪ್ರದೇಶದಲ್ಲಿ ಕೊರೆಯಲಾಯಿತು? ಆಪ್ಷನ್ ಎ ಪೆನ್ಸಿಲ್ವೇನಿಯಾ, ಆಪ್ಷನ್ ಬಿ ಅರಬ್ ರಾಷ್ಟ್ರ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್.
5ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಪೆಟ್ರೋಲಿಯಂ ಈ ಕೆಳಗಿನ ಯಾವ ಘಟಕಗಳ ಮಿಶ್ರಣವಾಗಿದೆ? ಪೆಟ್ರೋಲಿಯಂ ಈ ಕೆಳಗಿನ ಯಾವ ಘಟಕಗಳ ಮಿಶ್ರಣವಾಗಿದೆ? ಡೀಸೆಲ್, ಅಪಕರ್ಷಕ ತೈಲ ಅಂದ್ರೆ ಲ್ಯೂಬ್ರಿಕೇಟಿಂಗ್ ಆಯಿಲ್, ಅಪಕರ್ಷಕ ತೈಲ, ಆಪ್ಷನ್ ಸಿ ಪ್ಯಾರಫಿನ್ ಮೇಣ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈಗ ಪೆಟ್ರೋಲಿಯಂ ಈ ಕೆಳಗಿನ ಯಾವ ಘಟಕಗಳ ಮಿಶ್ರಣವಾಗಿದೆ? ಡೀಸೆಲ್, ಅಪಕರ್ಷಕ ತೈಲ, ಪ್ಯಾರಫಿನ್ ಮೇಣ, ಮೇಲಿನ ಎಲ್ಲವೂ. ಸೊ ಇಷ್ಟು ಆಪ್ಷನ್ ನಾವು ನಿಮ್ಗೆ ಕೊಟ್ಟಿದ್ದೀವಿ. 5 ಪ್ರಶ್ನೆಗಳನ್ನ ಕೇಳಿದ್ದೀವಿ. ನಿಮ್ಗೆ ಈ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಸಹ ನಾನು ಭಾವಿಸ್ತೀನಿ. ತಿಳಿತಾ? ಸೊ ಸರಿಯಾದ ಉತ್ತರವನ್ನ ನಿಮ್ಮ ನೋಟ್ಬುಕ್ ಅಥವಾ ಈ ಒಂದು ಆ ವಿದ್ಯಾಶಕ್ತಿಗೆ ಅಂತ ಕ್ಷಮಿಸಿ, ವಿದ್ಯಾಶಕ್ತಿಗೆ ಅಂತಾನೆ ಪ್ರತ್ಯೇಕವಾಗಿ ಇಟ್ಟಂತಹ ಪುಸ್ತಕದಲ್ಲಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಬಹುದು. ಓಕೆ, ಪ್ರತಿ ಪ್ರಶ್ನೆಗೂ ಒಂದು ಪ್ರಶ್ನೆ, ಮೇಡಮ್ ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ ಕಾಣಿಸ್ಲಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಗೆ ಹೋಗಿ ಅಲ್ಲಿ ನೀವು ಈ ಪ್ರಶ್ನೆಗಳನ್ನ ನೋಡ್ತಾ ಹೋಗಬಹುದು. ತಿಳಿತಾ ಮಕ್ಳೇ? ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಪ್ರಶ್ನೆಗಳು? ಓಕೆ, ಸೊ ಈಗ ಪ್ರಶ್ನೆಗಳ ಅರ್ಥ ಆಗಿದೆ. ವಾಪಸ್ಸು ಇವತ್ತಿನ ಪಾಠದ ಕಡೆಗೆ ಗಮನ ಹರಿಸೋಣ. ಇವತ್ತು ಯಾವ ಪಾಠ? ಯಾರು ಹೇಳ್ತೀರಾ? ಇವತ್ತು ಯಾವ ಪಾಠ ಮಾಡ್ತಾ ಇದ್ವಿ ನಾವು? ಬಲದ ಕುರಿತಾದಂತಹ ಪಾಠವನ್ನ ನಾವು ಮಾಡ್ತಾ ಇದ್ವಿ. ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಮುಗ್ದೋಯ್ತು. ಸೊ ಯಾರ್ಯಾರು ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ರ ದಯವಿಟ್ಟು ಯೂಟ್ಯೂಬ್ ವಾಹಿನಿಗೆ ಹೋಗಿ ಕ್ಲಾಸ್ಗಳನ್ನ ಹುಡುಕಿ ನೀವು ಅದನ್ನ ತೆಕ್ಕೊಬಹುದು. ಇವತ್ತು ನಾವು ಬಲ ಮತ್ತು ಒತ್ತಡ ಈ ಒಂದು ಪಾಠದ ಕುರಿತು ತಿಳ್ಕೊಳ್ಳೋಣ. ಓಕೆ, ಈಗ ಸಾಮಾನ್ಯ ಭಾಷೆಯಲ್ಲಿ ನಾವು ಬಲ ಮತ್ತೆ ಒತ್ತಡ ಅಂದ್ರೆ ಏನಂತ ಗೊತ್ತಾಗುತ್ತೆ ನಮ್ಗೆ? ಬಲ ಅಂದ್ರೆ ಏನಂತ ಗೊತ್ತಾಗುತ್ತೆ? ಬಲ ಅಂತ ಹೇಳಿದ್ರೆ ಸ್ಟ್ರೆಂತ್ ಅಲ್ವಾ? ಎಷ್ಟು ಶಕ್ತಿ ಇದೆ ನಿಮ್ಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಲ ಅಂತ ಹೇಳಿದ್ರೆ ಸ್ಟ್ರೆಂತ್ ಅಥವಾ ಶಕ್ತಿ. ಒತ್ತಡ ಅಂದ್ರೆ ಪ್ರೆಷರ್ ಅಲ್ವಾ? ಒತ್ತಡ ಅಂತ ಹೇಳಿದ ತಕ್ಷಣ, ಪರೀಕ್ಷೆ ಅಂದ ತಕ್ಷಣ ಅಯ್ಯೋ ಒತ್ತಡ, ಯಾರಾದ್ರೂ ನಮಗ್ ಬೈದ್ರೆ ಒತ್ತಡ ಹಾಕ್ತಾ ಇದೀವಿ ಅಂತ ಗಟ್ಟಿಯಾಗಿ ಒತ್ತಡ ಹಾಕಿ ಈ ಒಂದು ಬಾಟಲಿಯ ಮುಚ್ಚಳವನ್ನ ಮುಚ್ಚು ಅಥವಾ ತೆಗಿ ಅಂತ ಹೇಳ್ತಾರೆ. ಅಂದ್ರೆ ಶಕ್ತಿ ಹಾಗೂ ಈ ಒಂದು ಪ್ರೆಷರ್ ನ ಕುರಿತು ನಾವ್ ಈ ಒಂದು ಪಾಠದಲ್ಲಿ ನಾವು ಕಲಿತಾ ಹೋಗ್ತೀವಿ. ತಿಳಿತಾ? ಹೋದ್ ಕ್ಲಾಸ್ ನಲ್ಲಿ ಅದ್ರ ಕುರಿತಾದಂತಹ ಒಂದು ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೆ. ಈಗ ಈ ಬಲ ಅಂತ ಹೇಳಿದ್ರೆ ಏನು, ತಳ್ಳೋದು ಅಥವಾ ಎಳೆಯೋದು ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಆಯ್ದುಕೊಳ್ಳೋದು, ತೆರೆಯುವುದು, ಮುಚ್ಚುವುದು, ಒದೆಯುವುದು, ಬಾರಿಸುವುದು, ಎತ್ತುವುದು, ಹೊಡೆಯುವುದು, ತಳ್ಳುವುದು, ಎಳೆಯುವುದು ಇತ್ಯಾದಿ ಕ್ರಿಯೆಗಳನ್ನ ಸೂಚಿಸುವಂತಹ ಪದಗಳನ್ನ ಕೆಲವು ಕೆಲಸಗಳನ್ನ ಸೂಚಿಸಲು ಬಳಸುತ್ತೇವೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಸ್ಪಾಂಜ್ ನ ತಂದಿದ್ದೇನೆ. ಅರ್ಥ ಆಯ್ತಾ? ಇದೇನಿದು? ಸ್ಪಾಂಜ್ ಈ ರೀತಿಯಾಗಿರುತ್ತೆ. ಇದನ್ನ ತುಂಬಾ ಹಗುರ, ಹೀಗೆ ನಾನು ಅದನ್ನ ಮುಟ್ಬಹುದು. ಈ ತರ ಇದನ್ನು ನಾನು ಹೀಗೆ ಎತ್ತಬಹುದು, ಹೀಗೂ ಎತ್ತಬಹುದು. ಅರ್ಥ ಆಯ್ತಾ? ಸೊ ಇದು ಬಹಳ ಹಗುರವಾಗಿರುತ್ತೆ. ಇದನ್ನ ನಾನು ಹೀಗೆ ಬೆಂಡ್ ಮಾಡಬಹುದು ಅಥವಾ ಈ ರೀತಿ ಎಳಿಲೂಬಹುದು. ಈ ರೀತಿಯಾಗಿ ಎಳಿಲು ಬೆಳಬಹುದು, ಬೆಂಡ್ ಮಾಡಬಹುದು, ಹೀಗೆ ಎತ್ತಬಹುದು, ಹೀಗ್ ಮಾಡಬಹುದು, ಹೀಗೆ ಇಳಿಸಬಹುದು, ಹೀಗೆ ಉರುಳಿಸಬಹುದು, ಈ ರೀತಿಯಾಗಿ ಮಾಡಬಹುದು. ಸೊ ನಿಮ್ಗೆ ಇಲ್ಲಿ ಏನಂತ ಕೊಡ್ತಾರೆ? ಒಂದು ವಸ್ತುವನ್ನ ಆಯ್ದುಕೊಳ್ಳೋದು ಅಥವಾ ಅದನ್ನ ತೆರೆಯೋದು ಅಥವಾ ಮುಚ್ಚೋದು, ಒದೆಯೋದು, ಹಾರಿಸೋದು ಇವೆಲ್ಲವೂ ಕೂಡ ಒಂದು ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಈ ಕ್ರಿಯೆಗಳು ಚಲನೆಯಲ್ಲಿರುವಂತಹ ವಸ್ತುವಿನ ಸ್ಥಿತಿಯಲ್ಲಾಗುವ ಬದಲಾವಣೆಯ ಸಾಮಾನ್ಯ ಪರಿಣಾಮಗಳು.
ಈ ಎಲ್ಲಾ ಕ್ರಿಯೆಗಳನ್ನ ಒಂದು ಅಥವಾ ಹೆಚ್ಚಿನ ಕ್ರಿಯೆಗಳಿಂದ ಬದಲಾಯಿಸಬಹುದೇ ನಾವು ಕಂಡುಕೊಳ್ಳೋಣ. ಈಗ ಒಂದು ಚಿತ್ರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 103 ನೀವು ತೆಗೆದಾಗ ಅಲ್ಲೊಂದು ಚಿತ್ರ ಇದೆ. ಚಿತ್ರದಲ್ಲಿ ಗೋಲ್ ಕೀಪರ್ ಚೆಂಡನ್ನ ತಡೆಯುತ್ತಿರೋದನ್ನ ನಾವು ಕಾಣಬಹುದು. ಹಾಕಿ ಆಟಗಾರರು ಚೆಂಡನ್ನ ಹೊಡೆಯುತ್ತಿರುವುದನ್ನ ನಾವು ಕಾಣಬಹುದು ಅಥವಾ ಕ್ಷೇತ್ರ ರಕ್ಷಕನು ಚೆಂಡನ್ನ ತಡೆಯುತ್ತಿರುವುದನ್ನ ನಾವು ಕಾಣಬಹುದು ಅಲ್ವಾ? ನೋಡಿ, ಈ ರೀತಿಯಾಗಿ ಇರುತ್ತೆ. ಚೆಂಡನ್ನ ಹಿಡಿಯೋದು ಅಥವಾ ಒಂದು ಬಾಲ್ ಅನ್ನ ಹೊಡೆಯೋದು ಅಥವಾ ಬಾಲ್ ಅನ್ನ ತಡಿತಾ ಇರೋದು. ಇಲ್ಲಿ ತಡಿತಾ ಇದ್ದಾನೆ, ಇಲ್ಲಿ ಹೊಡಿತಾ ಇದ್ದಾನೆ, ಇಲ್ಲಿ ಹಿಡಿದು ನಿಲ್ಲಿಸ್ತಾ ಇದ್ದಾನೆ ಅಲ್ವಾ? ಈಗ ಚಲಿಸುತ್ತಿರುವ ವಸ್ತುಗಳು ಕೆಲವು ಪರಿಚಿತ ಸಂದರ್ಭಗಳ ಉದಾಹರಣೆಗೆ ಕೋಷ್ಟಕ 7.1ರಲ್ಲಿ ಕೊಡಲಾಗಿದೆ. ನೀವು ಇಲ್ಲಿ ನೀಡಿರುವ ಇಂತಹ ಕೆಲವು ಸಂದರ್ಭಗಳ ಜೊತೆಗೆ ಇಂತಹ ಮತ್ತಷ್ಟನ್ನ ಸೇರಿಸಬಹುದು ಅಥವಾ ಬದಲಾಯಿಸಬಹುದು. ಪ್ರತಿಯೊಂದು ಸಂದರ್ಭವು ಒಳಗೊಂಡಿರುವ ಕ್ರಿಯೆಯು ತಳ್ಳುವುದೋ ಅಥವಾ ಎಳೆಯುವುದೋ ಎಂಬುದನ್ನು ಗುರುತಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ನಿಮ್ಮ ಅನುಕೂಲಕ್ಕಾಗಿ ಒಂದು ಉದಾಹರಣೆಯನ್ನ ನೀಡಲಾಗಿದೆ. ಕೋಷ್ಟಕ 7.1 ಕ್ರಿಯೆಯು ತಳ್ಳುವುದು ಅಥವಾ ಎಳೆಯುವುದು ಅನ್ನೋದನ್ನ ಗುರುತಿಸಿ. ಅರ್ಥ ಆಯ್ತಾ? ಈಗ ಕ್ರಮ ಸಂಖ್ಯೆ 1 ಸಂದರ್ಭದ ವಿವರಣೆ. ಮೇಜಿನ ಮೇಲಿರುವ ಪುಸ್ತಕವನ್ನು ಚಲಿಸುವುದು. ಸೊ ಈಗ ಒಂದು ಮೇಜ್ ಇರುತ್ತೆ, ಹೀಗೆ ಒಂದು ಟೇಬಲ್ ಇರುತ್ತೆ. ಈ ಮೇಜಿನ ಮೇಲೆ ನಾನೊಂದು ಪುಸ್ತಕವನ್ನ ಇಟ್ಟಿರ್ತೀನಿ. ಆ ಪುಸ್ತಕವನ್ನ ನಾನು ತಳ್ಳುತ್ತೀನಿ. ಅರ್ಥ ಆಯ್ತಾ? ಚಲಿಸೋದು. ಈ ಚಲಿಸೋದು ಬಂದು ತಳ್ಳೋದ, ಎಳೆಯೋದ, ಎತ್ತೋದ? ತಳ್ಳೋದಲ್ವಾ? ಈ ಕ್ರಿಯೆಯನ್ನ ಮಾಡುವಂತಹ ಗುಂಪು ತಳ್ಳು ಅಥವಾ ಎಲೆ ಹೌದು ಅಂತ ಕೊಡ್ತೀರಾ ಅಲ್ಲಿ. ಹಾಗೆ ಬಾಗಿಲನ್ನ ತೆಗೆಯುವುದು ಅಥವಾ ಮುಚ್ಚುವುದು. ಇಲ್ಲೂ ಏನಾಗ್ತಾ ಇದೆ, ನಾವು ಏನಾಗ್ತಾ ಇದೆ, ತಳ್ತಾ ಇದೀವಲ್ವಾ? ಬಾಗಿಲನ್ನ ತಳ್ತಾ ಇದೀವಿ. ಈಗ ಒಂದು ಡೋರ್ ಅನ್ನ ಹೀಗಿತ್ತು ಅಂತ ಹೇಳಿದ್ರೆ ಈಗ ಅದನ್ನ ಮುಚ್ಚುವಂತಹ ಪ್ರಯತ್ನ ಮಾಡ್ತಾ ಇದೀವಿ ಅಥವಾ ತಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಒಂದು ಬಕೆಟ್ ನೀರನ್ನ ಬಾವಿಯಿಂದ ಮೇಲೆ ಎತ್ತೋದು. ಸೊ ಒಂದು ಬಕೆಟ್ ನೀರನ್ನ, ಈಗ ಒಂದು ಬಾವಿ ಇತ್ತು ಅಂತ ಭಾವಿಸಿ, ಹೀಗಿರುತ್ತೆ ಒಂದು ಬಾವಿ. ಇದು ಬಾವಿಯ ಕಟ್ಟೆ ಹೀಗಿರುತ್ತೆ ಅಂತ ಭಾವಿಸಿ. ಈ ರೀತಿಯ ಇದೊಂದು ಚಕ್ರ ಇರುತ್ತೆ. ಇಲ್ಲಿ ಒಳಗೆ ಒಂದು ಬಕೆಟ್ ಅನ್ನ ನೀವು ಇಳಿಬಿಟ್ಟಿರ್ತೀರಾ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಈ ಒಂದು ಬಾವಿಯಿಂದ ನೀವು ಬಲವನ್ನ ಪ್ರಯತ್ನ ಮಾಡಿ ಈ ಬಕೆಟ್ ಅನ್ನ ಎಳೆಯುವಂತಹ ಪ್ರಕ್ರಿಯೆ ಏನಿಲ್ಲಿ, ಎಳಿತಾ ಹೋಗ್ತೀವಿ. ಎಳೆಯುವುದು ಏನಿದು? ಎಳೆಯುವುದು. ನೀವು ಎಳಿಲಿಕ್ಕೆ ಆರಂಭಿಸ್ತಾ ಇರ್ತೀರಾ. ಫುಟ್ಬಾಲ್ ಆಟಗಾರನು ಪೆನಾಲ್ಟಿ ಒಡೆತವನ್ನು ಪಡೆದುಕೊಳ್ಳುವುದು. ಪೆನಾಲ್ಟಿ ಒಡೆತ ಅಂದ್ರೆ ಏನ್ ಮಕ್ಳೇ? ಫುಟ್ಬಾಲ್ ಎಷ್ಟ್ ಜನ ಆಟ ಆಡ್ತೀರಾ ಇಲ್ಲಿ? ಪೆನಾಲ್ಟಿ ಒಡೆತ ಅಂದ್ರೆ ಏನು? ನಾವು ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಹೇಳ್ತೀವಲ್ಲ, ಮೊದಲನೇ ಒಂದು ಬಾಲ್ ಗಣೇಶನ್ಗೆ, ದೇವ್ರಿಗೆ ಅಂತ ಹೇಳ್ತೀವಲ್ಲ, ಆ ರೀತಿಯ ಪೆನಾಲ್ಟಿ ಒಡೆತ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೊಡುವಂತಹ ಒಂದು ಹೊಡೆತ. ಅರ್ಥ ಆಯ್ತಾ? ಅದನ್ನ ಅವ್ರು ಪಡ್ಕೊಳ್ಳೋದ್ರಲ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಎತ್ತುತ್ತಾರೆ ಅಲ್ವಾ? ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನ ಹೊಡೆಯುವುದು ಅಂದ್ರೆ ಇಲ್ಲಿ ತಳ್ಳುವುದು ಅಂತ ಅರ್ಥ. ನಂತರ ತುಂಬಿರುವ ಗಾಡಿಯನ್ನು ಚಲಿಸುವುದು. ಅಲ್ಲಿ ನಾವು ಎಳೆದುಕೊಂಡು ಹೋಗ್ತೀವಿ ತುಂಬಿರುವಂತಹ ಗಾಡಿ. ಇವಾಗ ಹಿಂದೆ ಎಲ್ಲ ಈ ರಿಕ್ಷಾಗಳಲ್ಲಿ ಮನುಷ್ಯರನ್ನ ಕೂರಿಸ್ಕೊಂಡು ಎಳೆದುಕೊಂಡು ಹೋಗ್ತಾ ಇದ್ರು. ಸೊ ಎಳೆದುಕೊಂಡು ಹೋಗ್ತಿರ್ಬೇಕಾದ್ರೆ ಏನಾಗ್ತಾ ಇತ್ತು, ಬಹಳ ಕಷ್ಟದಿಂದ ಎಳ್ಕೊಂಡು ಹೋಗೋರಲ್ವಾ? ಸೊ ಅವಾಗ ಅಲ್ಲಿ ಎಳೆತ ಅನ್ನೋದು ಆಗ್ತಾ ಇತ್ತು. ಮುಂದೆ ಮೇಜಿನ ಡ್ರಾ ಅನ್ನ ತೆಗೆಯೋದು. ಇವಾಗ ಇದೇ ಮೇಜಿಗೆ ಒಂದು ಡ್ರಾ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಹೀಗೆ ಡ್ರಾ ಹಿಡಿಕೆ. ಅದನ್ನ ನಾನು ಎಳೆಯೋದು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ, ಇಲ್ಲಿ ಎಳೆತವನ್ನ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಕೋಷ್ಟಕವನ್ನ ತುಂಬೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಗೊತ್ತಾಗ್ತಾ ಇದ್ಯಾ? ಬಲವನ್ನ ಎಲ್ಲೆಲ್ಲಿ ಪ್ರಯೋಗಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ಸ್ಟ್ರೆಂತ್ ಅಥವಾ ಶಕ್ತಿಯನ್ನ ಪ್ರಯೋಗಿಸ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದ್ಯಾ? ಈಗ ಪ್ರತಿಯೊಂದು ಕ್ರಿಯೆಯನ್ನ ಎಳೆಯುವುದು ಅಥವಾ ತಳ್ಳುವುದು ಅಥವಾ ಎರಡು ಆಗಿರುವಂತೆ ಒಟ್ಟುಗೂಡಿಸಬಹುದೇ? ಒಂದು ವಸ್ತುವು ಚಲಿಸಲು ತಳ್ಳಲೇಬೇಕು ಅಥವಾ ಎಳಿಲೇಬೇಕು ಎಂಬುವಂತಹ ನಿರ್ಣಯ ಸಾಧ್ಯವೇ? ಎರಡು ಪ್ರಶ್ನೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ವಿಜ್ಞಾನದಲ್ಲಿ ವಸ್ತುವಿನ ತಳ್ಳುವಿಕೆ ಅಥವಾ ಎಳುವಿಕೆಯನ್ನ ಬಲ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್. ಅಂಡರ್ಲೈನ್ ಆದ್ರೂ ಮಾಡ್ಕೊಳ್ಳಿಲ್ಲ, ಮಾರ್ಕ್ನಾದ್ರೂ ಮಾಡ್ಕೊಳ್ಳಿ.
ವಿಜ್ಞಾನದಲ್ಲಿ ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆ ಇದನ್ನ ನಾವು ಬಲ ಅಂತ ಕರಿತೀವಿ. ಎಲ್ಲಾದ್ರೂ ಒಂದು ತಳ್ಳುವಿಕೆ ಅಂತ ಹೇಳಿದ್ರೆ ಪುಷ್ ಮಾಡೋದು. ಎಳೆಯುವಿಕೆ ಅಂತ ಹೇಳಿದ್ರೆ ಪುಲ್ ಮಾಡೋದು. ಸೊ ಇಂತಹದಕ್ಕೆ ನಾವ್ ಏನಂತ ಕರಿತೀವಿ? ಬಲ ಅಂತ ಕರಿತೀವಿ. ತಳ್ಳುವಿಕೆ ಅಥವಾ ಎಳೆಯುವಿಕೆ ಇರುವಂತಹಕ್ಕೆ ನಾವು ಬಲ ಅಂತ ಕರಿತೀವಿ. ಆದ್ದರಿಂದ ವಸ್ತುವು ಚಲಿಸುವುದು ಬಲ ಪ್ರಯೋಗದಿಂದ ಎಂದು ನಾವು ಹೇಳಬಹುದು. ಬಲ ಪ್ರಯೋಗ ಯಾವಾಗ ಆಗುತ್ತದೆ ಎಂಬುದನ್ನ ಕಂಡುಹಿಡಿಯೋಣ. ಆಯಸ್ಕಾಂತ ಅಂತ ಹೇಳಿದ್ರೆ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಆಯಸ್ಕಾಂತವು ಕಬ್ಬಿಣದ ತುಂಡನ್ನ ತನ್ನೆಡೆಗೆ ಆಕರ್ಷಿಸುತ್ತದೆ ಎಂಬುದನ್ನ ನಾವು 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಅಲ್ವಾ? ಆಕರ್ಷಣೆಯು ಒಂದು ಎಳೆತವೇ. ಎರಡು ಆಯಸ್ಕಾಂತಿಯು ಸಜಾತಿಯ ಧ್ರುವಗಳ ಕಡೆಗೆ, ಸಜಾತಿಯ ಧ್ರುವ ಅಂದ್ರೆ ಲೈಕ್ ಪೋಲ್ಸ್ ಅಂತ ಕರಿತೀವಿ. ಲೈಕ್ ಪೋಲ್ಸ್ ಏನಾಗುತ್ತೆ? ವಿರುದ್ಧವಾಗಿ ಹೋಗುತ್ತೆ. ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗುತ್ತೆ, ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗುತ್ತೆ. ಎರಡು ಆಯಸ್ಕಾಂತದ ಸಜಾತಿಯ ಧ್ರುವಗಳ ನಡುವಿನ ವಿಕರ್ಷಣೆ ಬಗ್ಗೆ ಏನೆನ್ನಬಹುದು? ಇದು ತಳ್ಳುವಿಕೆ ಅಥವಾ ಎಳೆಯುವಿಕೆಯ ಬಲ ಅಂತ ಹೇಳಿದ್ರೆ ಈಗ ಒಂದು ಆಯಸ್ಕಾಂತವು ಒಂದು ಕಬ್ಬಿಣದ ಚೂರನ್ನ ತನ್ನೆಡೆಗೆ ಎಳೆದುಕೊಳ್ಳೋದನ್ನ ನಾವು ಬಲ ಅಂತ ಕರಿತೀವಿ. ಖಂಡಿತವಾಗ್ಲೂ ಬಲ ಅಂತ ಕರಿತೀವಿ. ಯಾಕಂದ್ರೆ ಅದರಲ್ಲಿ ತಳ್ಳುವಿಕೆ ಅಂದ್ರೆ ಮತ್ತೆ ಹಿಡಿದು ಎಳೆಯುವಿಕೆ ಎರಡೂ ಸಹ ಇರುತ್ತೆ. ಈಗ ಪರಸ್ಪರ ಕ್ರಿಯೆಯಿಂದ ಬಲಗಳು. ಈಗ ನಿಂತಿರುವ ಕಾರಿನ ಹಿಂದೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ. ಅವನ ಇರುವಿಕೆಯನ್ನ ಕಾರು ಚಲಿಸಬಹುದೇ? ಆಗ ಆ ವ್ಯಕ್ತಿಯು ಕಾರನ್ನ ತಳ್ಳುತ್ತಿದ್ದಾನೆಂದು ಭಾವಿಸಿ. ಅಂದರೆ ಅವನು ಕಾರಿನ ಮೇಲೆ ಬಲ ಪ್ರಯೋಗಿಸುತ್ತಿದ್ದಾನೆ. ಕಾರು ಬಲ ಪ್ರಯೋಗಿಸಿದ ದಿಕ್ಕಿನಲ್ಲಿ ಚಲಿಸಬಹುದು. ಕಾರು ಚಲಿಸುವ ವ್ಯಕ್ತಿಯು ಅದನ್ನು ತಳ್ಳಬೇಕು ಎಂಬುದನ್ನ ಗಮನಿಸಿ. ಈಗ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಾಗ ಇಲ್ಲೊಂದು ಚಿತ್ರ ಕಾಣುತ್ತೆ. ಒಂದು ಕಾರ್ ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಇಲ್ಲಿ ಈ ವ್ಯಕ್ತಿ ಕಾರನ್ನ ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರನ್ನ ಇಲ್ಲಿ ಇಬ್ರು ಹುಡುಗಿರ್ ಕಾದಾಡ್ತಾ ಇದ್ದಾರೆ. ಯಾರನ್ನ ತಳ್ತಾ ಇದ್ದಾರೆ? ಇಲ್ಲಿ ಏನಾಗ್ತದೆ? ಪರಸ್ಪರ ಒಬ್ಬರಿಗೊಬ್ರು ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರನ್ನ ಎಳಿತಾ ಇದ್ದಾರೆ? ಈ ಆಟದಲ್ಲಿ ಒಬ್ಬರಿಗೊಬ್ರು ಪರಸ್ಪರ ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ತಿಳಿತಾ? ಇಲ್ಲೂ ನೋಡ್ಬಹುದು. ಹಗ್ಗ ಜಗ್ಗಾಟ ಆಟವನ್ನ ಆಡ್ತೀವಿ. ಹಗ್ಗ ಜಗ್ಗಾಟ ನೆನ್ಪಿದ್ಯಾ ನಿಮ್ಗೆಲ್ಲ? ಅಲ್ಲಿ ಯಾರು ಬಲ ಇದೆ? ಎರಡೂ ಕಡೆಯಿಂದನೂ ಬಲ ಇದೆ ಅಲ್ವಾ? ಇಲ್ಲಿ ಈ ವ್ಯಕ್ತಿ ಹಸುನ ಈ ಕಡೆಯಿಂದ ಎಳಿತಾ ಇದ್ದಾನೆ, ಹಸು ಈ ವ್ಯಕ್ತಿನ ಈ ಕಡೆಯಿಂದ ಎಳಿತಾ ಇದೆ. ಸೊ ಪರಸ್ಪರ ಬಲ ಪ್ರಯೋಗವು ಈ ಕಡೆ ಆಗ್ತಾ ಇದೆ. ನಿಮಗೆ ತಿಥಿ ಇರುವಂತಹ 3 ಸಂದರ್ಭಗಳನ್ನು 7.3ರಲ್ಲಿ ತೋರಿಸಲಾಗಿದೆ. ಈ ಸಂದರ್ಭದಲ್ಲಿ ಯಾರು ಎಳೆಯುತ್ತಿದ್ದಾರೆ ಮತ್ತು ಯಾರು ತಳ್ಳುತ್ತಿದ್ದಾರೆ ಎಂಬುದನ್ನ ನಿರ್ಧರಿಸಿ. ಚಿತ್ರ 7.3 ರಲ್ಲಿ ಇಬ್ಬರು ಹುಡುಗಿಯರು ಪರಸ್ಪರ ತಳ್ಳುತ್ತಿರುವಂತೆ ಕಾಣುತ್ತಿದೆ. ಹಾಗೆಯೇ ಚಿತ್ರ 7.3 ರಲ್ಲಿ ಇಬ್ಬರು ಹುಡುಗಿಯರು ಪರಸ್ಪರ ಎಳೆಯುತ್ತಿರುವಂತೆ ಕಾಣುತ್ತಿದೆ. ಇದೇ ರೀತಿ 7.3 ರಲ್ಲಿ ಹಸು ಮತ್ತು ವ್ಯಕ್ತಿ ಒಬ್ಬರನ್ನೊಬ್ಬರು ಎಳೆಯುತ್ತಿರುವಂತೆ ಕಾಣುತ್ತಿದೆ. ಹುಡುಗಿಯರು ಇರುವ ಈ 2 ಸಂದರ್ಭಗಳಲ್ಲಿ ಪರಸ್ಪರ ಒಬ್ಬರ ಮೇಲೊಬ್ಬರು ಬಲ ಪ್ರಯೋಗಿಸುತ್ತಿರುವಂತೆ ತೋರಿಸಲಾಗಿದೆ. ಹಸು ಮತ್ತು ವ್ಯಕ್ತಿಯ ಸಂದರ್ಭದಲ್ಲೂ ಇದು ನಿಜವೇ. ಬಲ ಪ್ರಯೋಗವಾಗಲು ಕನಿಷ್ಠ 2 ವಸ್ತುಗಳು ಪರಸ್ಪರ ಪ್ರತಿವರ್ತನೆಗೆ ಒಳಪಡಬೇಕು. ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ ಟೂ ಪೀಪಲ್ ಅಥವಾ ಟೂ ಮೆಟೀರಿಯಲ್ ಇರಬೇಕು ಪ್ರತಿವರ್ತನೆಗೆ. ಹಾಗಾದಾಗ ಬಲ ಪ್ರಯೋಗವಾಗುತ್ತದೆ ಎಂಬುದನ್ನ ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ಬಹುದು. ಸೊ ನಾನು ಒಬ್ಳೆ ಹೀಗಿಟ್ಕೊಂಡು ಬಲ ಪ್ರಯೋಗ ಮಾಡು ಅಂದ್ರೆ ಆಗೋದಿಲ್ಲ. ಬಲ ಪ್ರಯೋಗ ಮಾಡ್ಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಅಥವಾ ವಸ್ತು ಅನ್ನೋದು ಇರ್ಬೇಕಾಗತ್ತೆ. ಹೀಗೆ ಒಂದು ವಸ್ತುವು ಮತ್ತೊಂದರ ಮೇಲೆ ಪ್ರತಿವರ್ತನೆಗೆ ಒಳಪಟ್ಟಾಗ ಅವೆರಡರ ನಡುವೆ ಬಲ ಪ್ರಯೋಗ ಅನ್ನೋದು ಆಗುತ್ತೆ.
ಒಂದೇ ವಸ್ತುವಿಂದ ಗಾಳಿಯಲ್ಲಿ ಸುಮ್ನೆ ಗುದ್ಕೊಂಡು ಅದು ಬಲ ಪ್ರಯೋಗ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ಏನಾಗುತ್ತೆ, ಎರಡು ವಸ್ತುಗಳು ಪ್ರತಿವರ್ತನೆಗೆ ಒಳಪಟ್ಟಾಗ ಅವೆರಡರ ನಡುವೆ ಬಲ ಪ್ರಯೋಗ ಅನ್ನೋದು ಆಗ್ತಾ ಹೋಗುತ್ತೆ. ಎರಡು ವಸ್ತುಗಳು ಪರಸ್ಪರ ಗುದ್ದಾಟ ನಡೆಸಿದಾಗ ಅವುಗಳ ಮಧ್ಯೆ ಬಲ ಪ್ರಯೋಗ ಅನ್ನೋದು ಆಗುತ್ತೆ. ಈಗ ಬಲಗಳ ಅನ್ವೇಷಣೆ. ನಾವು ಬಲಗಳ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಲು ಪ್ರಯತ್ನಿಸೋಣ. ಚಟುವಟಿಕೆ 7.2 ಪೇಜ್ ನಂಬರ್ 105 ಇದನ್ನ ತೆಗಿರಿ. ಜೋರಾಗಿ ತಳ್ಳಿದಾಗ ಮಾತ್ರ ಮುಂದೆ ಚಲಿಸುವ ಒಂದು ಭಾರವಾದ ಟೇಬಲ್ ಅಥವಾ ಪೆಟ್ಟಿಗೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವೇ ಅದನ್ನ ಸಂಪೂರ್ಣವಾಗಿ ತಳ್ಳಲು ಪ್ರಯತ್ನಿಸಿ. ನೀವದನ್ನ ತಳ್ಳಬಲ್ಲಿರಾ? ಈಗ ಅದೇ ದಿಕ್ಕಿನಲ್ಲಿ ತಳ್ಳಲು ಸ್ನೇಹಿತರ ಸಹಾಯವನ್ನ ಪಡೆದುಕೊಳ್ಳಿ. ಈಗ ಅದನ್ನು ಸುಲಭವಾಗಿ ತಳ್ಳಲು ಸಾಧ್ಯವೇ? ಏಕೆ ಎಂದು ವಿವರಿಸುವಿರಾ? ಈಗ ಅದೇ ವಸ್ತುವನ್ನು ತಳ್ಳಿ, ಆದರೆ ನಿಮ್ಮ ಸ್ನೇಹಿತನಿಗೆ ವಿರುದ್ಧ ದಿಕ್ಕಿನಲ್ಲಿ ತಳ್ಳಲು ತಿಳಿಸಿ. ಚಲಿಸಿದರೆ ಅದು ಚಲಿಸುವ ದಿಕ್ಕನ್ನ ಗುರುತು ಮಾಡಿಕೊಳ್ಳಿ. ನಮ್ಮಲ್ಲಿ ಯಾರು ಅಧಿಕ ಬಲ ಪ್ರಯೋಗಿಸುತ್ತಿದ್ದೇವೆ ಎಂದು ಊಹಿಸಬಲ್ಲಿರಾ? ಸೊ ಸಾಮಾನ್ಯವಾಗಿ ಮನೆಯಲ್ಲಿ ಮಂಚ ಅಥವಾ ಯಾವುದೋ ಪೆಟ್ಟಿಗೆ ಅಥವಾ ಈ ರಾಗಿ ಮೂಟೆ, ಅಕ್ಕಿ ಮೂಟೆಯನ್ನ ತಂದಾಗ ಇಬ್ಬರು ವ್ಯಕ್ತಿಗಳು ಎರಡೂ ಕಡೆಯಿಂದನೂ ಬಲ ಪ್ರಯೋಗಿಸುತ್ತಾರೆ. ಸೊ ಒಂದು ಮೂಟೆಯನ್ನ ತೆಗೆದಾಗ ಇಬ್ರು ಕೂಡ ಅದನ್ನ ಹಿಡಿದು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ಒಂದು ಚಿತ್ರವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕಾಣಬಹುದು. ಒಂದು ವಸ್ತು ಇಬ್ಬರು ಒಂದೇ ದಿಕ್ಕಿನಲ್ಲಿ ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಪೋಸಿಟ್ ದಿಕ್ಕಿನಲ್ಲಿ ಇಬ್ರು ಒಬ್ರಿಗೊಬ್ರು ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗ ಏನಾಗುತ್ತೆ ನೋಡೋಣ. ನೀವು ಎಂದಾದರೂ ಹಗ್ಗ ಜಗ್ಗಾಟದ ಅಂದ್ರೆ ಇದಕ್ಕೆ ಉತ್ತರ ಬಂದು ಯಾವಾಗ ಎರಡು ವ್ಯಕ್ತಿಗಳು ಒಂದೇ ದಿಕ್ಕಿನಲ್ಲ ವಿರುದ್ಧ ದಿಕ್ಕಿನಲ್ಲಿ ನಿಂತು ತಮ್ಮ ಬಲ ಪ್ರಯೋಗವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಆಗ ಒಂದು ವಸ್ತುವು ಬೇಗ ಚಲನೆ ಆಗ್ತಾ ಬರುತ್ತೆ. ಯಾಕಂದ್ರೆ ಈಕ್ವಲ್ ಲೆವೆಲ್ ಆಫ್ ಎನರ್ಜಿ ಡ್ರಾಪ್ ಎರಡೂ ಕಡೆಯಿಂದ ಆಗ್ತಾ ಇರೋದ್ರಿಂದ. ತಿಳಿತಾ? ಈಗ ನೀವು ಎಂದಾದರೂ ಹಗ್ಗ ಜಗ್ಗಾಟದ ಪಂದ್ಯವನ್ನ ನೋಡಿರುವಿರಾ? ಈ ಆಟದಲ್ಲಿ ಎರಡು ತಂಡದವರು ಹಗ್ಗವನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತಾರೆ. ಪ್ರತಿ ತಂಡದ ಸದಸ್ಯರು ಹಗ್ಗವನ್ನು ತಮ್ಮ ದಿಕ್ಕಿನಲ್ಲಿ ಎಳೆಯಲು ಪ್ರಯತ್ನಿಸುತ್ತಾರೆ. ಕೆಲವು ಸಮಯ ಹಗ್ಗವು ಜಗ್ಗುವುದೇ ಇಲ್ಲ. ಇದು ಚಿತ್ರ 7.3 ರಲ್ಲಿ ತೋರಿಸಿರುವ ಸಂದರ್ಭದಂತೆ ಇದೆಯೇ? ಜೋರಾಗಿ ಹಗ್ಗವನ್ನು ಎಳೆದ ತಂಡ ಅಂದರೆ ಹೆಚ್ಚು ಬಲ ಪ್ರಯೋಗಿಸಿದ ತಂಡ ಅಂತಿಮವಾಗಿ ಗೆಲ್ಲುತ್ತದೆ. ಬಹುಶಃ ಎಲ್ಲಾ ಶಾಲೆಗಳಲ್ಲೂ ಇಂತಹ ಆಟವನ್ನ ಹಗ್ಗ ಜಗ್ಗಾಟದ ಆಟಗಳನ್ನ ಆಡ್ತಿರ್ತಾರೆ. ಈಗ ಎರಡೂ ತಂಡಗಳು ಹಗ್ಗವನ್ನ ಎಳೆಯುವಂತಹ ಪ್ರಯತ್ನದಲ್ಲಿರುತ್ತೆ. ಯಾವ ತಂಡ ಅತಿ ಹೆಚ್ಚು ಬಲವನ್ನ ಪ್ರಯೋಗ ಮಾಡುತ್ತೋ ಆ ತಂಡ ಈ ಒಂದು ಆಟದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಈ ಉದಾಹರಣೆಗಳು ಬಲದ ಸ್ವಭಾವದ ಬಗ್ಗೆ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ನೋಟ್ ಮಾಡ್ಕೊಂತ ಬನ್ನಿ. ಫಸ್ಟ್ ಪಾಯಿಂಟ್, ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತವೆ. ನೀವು ಮತ್ತು ನಿಮ್ಮ ಸ್ನೇಹಿತ ಚಟುವಟಿಕೆ 7.2ರಲ್ಲಿ ಭಾರವಾದ ಪೆಟ್ಟಿಗೆಯನ್ನ ಒಂದೇ ದಿಕ್ಕಿನಲ್ಲಿ ತಳ್ಳಿದ ಸಂದರ್ಭದಲ್ಲಿ ಏನಾಯ್ತು ಅಂತ ನೆನಪಿಸ್ಕೊಳ್ಳಿ. ಅರ್ಥ ಆಯ್ತಾ? ಒಂದೇ ದಿಕ್ಕಿನಲ್ಲಿ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಏನಾಗುತ್ತೆ? ಬಲಗಳು ಒಟ್ಟಾಗುತ್ತದೆ. ಬಲಗಳು ಒಟ್ಟಾಗುತ್ತದೆ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಸೊ ಇದು ಏನಾಗುತ್ತೆ, ಒಂದು ಬಾಕ್ಸ್ ಅನ್ನು ನಾನು ಹೇಳ್ದಂಗೆ ಒಂದೇ ದಿಕ್ಕಿನಲ್ಲಿ ಇಬ್ಬರು ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇದ್ರಲ್ಲಿ. ಈಗ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ,
ಎರಡೂ ಬಲವಿನ ಎರಡೂ ಕಡೆಯ ಬಲ ಇರೋದ್ರಿಂದ ಎರಡೂ ಬಲಗಳ ವ್ಯತ್ಯಾಸವನ್ನ ನಾವು ಕಾಣಬಹುದು. ಎರಡೂ ಬಲಗಳ ನಡುವಿನ ವ್ಯತ್ಯಾಸವನ್ನ ನಾವು ನೋಡ್ತಾ ಹೋಗಬಹುದು. ಸೊ ಅಲ್ಲೇನಾಗುತ್ತೆ, ಇಬ್ಬರೂ ಭಾರವಾದ ಪಟ್ಟಿಗೆನ ವಿರುದ್ಧ ದಿಕ್ಕಿನಲ್ಲಿ ತಳ್ಳುವಂತಹ ಪ್ರಯತ್ನದಲ್ಲಿ ಇರ್ತಾರೆ. ಇಬ್ರು ಕೂಡ ಒಂದು ವಿರುದ್ಧವಾದಂತಹ ದಿಕ್ಕಿನಲ್ಲಿ ತಳ್ಳುವಂತಹ ಪ್ರಯತ್ನದಲ್ಲಿ ಇರ್ತಾರೆ. ಹಗ್ಗ ಜಗ್ಗಾಟದಲ್ಲಿ ಎರಡೂ ತಂಡಗಳು ಸಮನಾಗಿ ಜಗ್ಗಿದಾಗ ಹಗ್ಗ ಯಾವುದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಎಂಬುದನ್ನ ನೆನಪಿಸ್ಕೊಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಬ್ರು ಒಂದೇ ಕಡೆ ತಳ್ಳಿದಾಗ ಅದ್ ಯಾವ ದಿಕ್ಕಿನಲ್ಲೂ ತಳ್ಳಕ್ ಸಾಧ್ಯ ಇಲ್ಲ. ಎತ್ಕೊಂಡು ಹೋಗ್ಬಹುದು, ಎತ್ಕೊಂಡು ಹೋದಾಗ ಬಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೊರತು ತಳ್ತಾ ಹೋದಾಗ ಅದ್ ಯಾವ ಕಡೆನೂ ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಯಾಕಂದ್ರೆ ಈ ಕಡೆಯಿಂದನೂ ಬಲದ ಪ್ರಯೋಗ ಆಗ್ತಾ ಇರುತ್ತೆ, ಈ ಕಡೆಯಿಂದನೂ ಬಲದ ಪ್ರಯೋಗ ಆಗ್ತಾ ಇರುತ್ತೆ. ಇಲ್ಲಿ ಅದು ತಟಸ್ಥವಾಗಿ ಹಾಗೆ ನಿಂತು ಬಿಟ್ಟಿರುತ್ತೆ. ತಿಳಿತಾ? ಹಾಗಾಗಿ ಯಾವುದೇ ಬಲ ಮತ್ತೊಂದು ಬಲಕ್ಕಿಂತ ಅಧಿಕವಾಗಿರ್ತದೆ ಅಥವಾ ಕಡಿಮೆ ಇರ್ತದೆ ಅಥವಾ ಪರಸ್ಪರ ಸಮವಿರ್ತದೆ ಎಂಬುದನ್ನ ನಾವು ತಿಳಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಬಲ ಇಲ್ಲ ಅಂತ ಹೇಳಿದ್ರೆ ಅಧಿಕವಾಗಿರುತ್ತೆ, ಇಲ್ಲಾಂದ್ರೆ ಒಂದಕ್ಕಿಂತ ಒಂದು ಕಡಿಮೆ ಆಗಿರುತ್ತೆ ಅಥವಾ ಅದು ಸಮಾನವಾಗಿ ಇರುತ್ತೆ. ಈ ಮೂರರಲ್ಲಿ ಒಂದಾಗಿರುವಂತಹ ಪ್ರಯತ್ನದಲ್ಲಿ ಬಲಗಳು ಇರುತ್ತೆ. ಬಲದ ಸಾಮರ್ಥ್ಯವನ್ನ ಸಾಮಾನ್ಯವಾಗಿ ಪರಿಮಾಣಗಳಲ್ಲಿ ವ್ಯಕ್ತಪಡಿಸುತ್ತೇವೆ. ಪರಿಮಾಣ ಮೆಷರ್ಮೆಂಟ್. ಮೆಷರ್ಮೆಂಟ್ ಅಲ್ಲದೆ ಯಾವ ದಿಕ್ಕಿನಲ್ಲಿ ವರ್ತಿಸುತ್ತದೆ ಎಂಬುದನ್ನ ಸೂಚಿಸುತ್ತೇವೆ. ಪ್ರಯೋಗಿಸಲ್ಪಟ್ಟ ಬಲದ ದಿಕ್ಕು ಅಥವಾ ಪರಿಮಾಣ ಬದಲಾದರೆ ಅದರ ಪರಿಣಾಮವು ಸಹ ಬದಲಾಗುತ್ತಾ ಹೋಗುತ್ತದೆ. ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಸಮವಾದರೆ ಅವುಗಳ ಮೇಲೆ ವರ್ತಿಸಿದ ಫಲಿತ ಬಲ 0 ಎಂದು ಅರ್ಥವೇ. 100% ನಿಜ. ನಾ ಆಗ್ಲೇ ನಿಮ್ಗೆ ಇಲ್ಲಿ ತೋರ್ಸ್ಲಿಕ್ಕೆ ಹೊರಟಿದ್ದು ಎರಡೂ ಕಡೆ ನಾನು ಹಾಕುವಂತಹ ಬಲ ಈಕ್ವಲ್ ಆಗಿದ್ರೆ, ಸಮವಾಗಿದ್ರೆ ಅದ್ರ ಮೇಲೆ ಬರುವಂತಹ ಪ್ರತಿತ ಬಲ 0 ಆಗಿರುತ್ತೆ. ದೇರ್ ವಿಲ್ ಬಿ ನೋ ಮೂವ್ಮೆಂಟ್. ಈ ಕಡೆಯಿಂದನೂ ತಳ್ತಾರೆ, ಈ ಕಡೆಯಿಂದನೂ ತಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ಮೂವ್ಮೆಂಟ್ ಆಗಿರೋದಿಲ್ಲ. ಸೊ ಪ್ರತಿಪುತ್ತ ಬಲ 0 ಆಗಿ ಇರುತ್ತದೆ. ಸಾಮಾನ್ಯವಾಗಿ ಒಂದು ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚಿನ ಬಲಗಳು ವರ್ತಿಸಬಹುದು. ಆದಾಗ್ಯೂ ವಸ್ತುವಿನ ಮೇಲಾಗುವ ಪರಿಣಾಮ ಪ್ರಯೋಗಿಸಿದ ಒಟ್ಟು ಬಲದಿಂದ ಆಗಿರುತ್ತದೆ. ಅರ್ಥ ಆಯ್ತಾ? ಬಲವು ಚಲನೆಯ ಸ್ಥಿತಿಯನ್ನ ಕೂಡ ಬದಲಾಯಿಸಬಹುದು. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ಏನಾಗುತ್ತೆ ಅನ್ನೋದ ಕಂಡ್ಕೊಳ್ಳೋಣ. ಈಗ ಲಾಸ್ಟ್ ಒಂದು ಚಟುವಟಿಕೆಯನ್ನ ನೋಡೋಣ ಕ್ವಿಕ್ ಆಗಿ. ನಾನು ಸ್ವಲ್ಪ ಲೇಟ್ ಆಗಿ ಕ್ಲಾಸ್ ಶುರು ಮಾಡಿದೆ, ಆದ್ರಿಂದ 1 ನಿಮಿಷದಲ್ಲಿ ಮುಗಿದೋಗುತ್ತೆ. ಒಂದು ರಬ್ಬರ್ ಚೆಂಡನ್ನ ತೆಗೆದುಕೊಳ್ಳಿ ಹಾಗೂ ಅದನ್ನು ಒಂದು ಸಮ್ಮಟ್ಟವಾದಂತಹ ಮೇಲ್ಮೈ ಅಂದ್ರೆ ಟೇಬಲ್ ಮೇಲೆ ಅಥವಾ ಕಾಂಕ್ರೀಟ್ ನೆಲದ ಮೇಲೆ ಇಡಿ. ಈಗ ಚೆಂಡನ್ನ ನಿಧಾನವಾಗಿ ಸಮತಟ್ಟಾದ ಮೇಲ್ಮೈ ಮೇಲೆ ನಿಧಾನವಾಗಿ ತಳ್ಳಿ. ಚೆಂಡು ಚಲಿಸುವುದು ಪ್ರಾರಂಭಿಸುತ್ತೆ. ಚಲಿಸುತ್ತಿರುವಾಗಲೇ ಚೆಂಡನ್ನ ಮತ್ತೊಮ್ಮೆ ತಳ್ಳಿ ಅದರ ಝವದಲ್ಲಿ ಏನಾದ್ರೂ ಬದಲಾವಣೆ ಆಯ್ತೆ, ಅದು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅಂತ ನೋಡೋಣ. ಏನಾಗುತ್ತೆ, ಈಗ ನಾನು ಒಂದು ಮೇಜಿನ ಮೇಲೆ ಒಂದು ರಬ್ಬರ್ ಚೆಂಡನ್ನ ಇಟ್ಟೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಚೂರು ಬಲವನ್ನ ಪ್ರಯೋಗ ಮಾಡಕ್ ಹೋದಾಗ ಅದು ಚಲಿಸ್ಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಅದೇ ರೀತಿ ಸ್ವಲ್ಪ ಜೋರಾಗಿ ಅದನ್ನ ಹೊಡೆದಾಗ ಚಲಿಸುತ್ತೆ, ಆದ್ರೆ ಅದ್ರ ದಿಕ್ಕನ್ನ ಅದು ಬೇರೆ ಕಡೆಗೆ ಹೀಗೆ ಬದಲಾಯಿಸ್ಕೊಂಡು ಚಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ನಂತರ ಚಲಿಸುತ್ತಿರುವ ಚೆಂಡಿನ ಮುಂದೆ ನಿಮ್ಮ ಅಂಗೈಯನ್ನ ಇಡಿ. ಚಲಿಸುತ್ತಿರುವಾಗ ಚೆಂಡು ಮತ್ತು ಅಂಗೈನ ಸ್ಪರ್ಶಿಸಿದ ಕೂಡಲೇ ಅದನ್ನ ಹಿಂದೆಗೆದುಕೊಳ್ಳಿ. ನಿಮ್ಮ ಅಂಗೈ ಚೆಂಡಿನ ಮೇಲೆ ಬಲವನ್ನ ಪ್ರಯೋಗಿಸಿದೆ. ಈಗ ಚೆಂಡಿನ ಝವ ಅಂದ್ರೆ ಮೂವ್ಮೆಂಟ್ ಏನಾಯ್ತು, ಹೆಚ್ಚಾಗುತ್ತಿದೆಯೇ ಅಥವಾ ಕಡಿಮೆ ಆಗುತ್ತಿದೆಯೇ? ನಿಮ್ಮ ಅಂಗೈ ಚಲಿಸುತ್ತಿರುವ ಚೆಂಡನ್ನ ಹಿಡಿದಿಟ್ಟರೆ ಏನಾಗಬಹುದು? ಈಗ ಇದರಿಂದ ಬಲ ಪ್ರಯೋಗವಾದಾಗ ನಿಶ್ಚಲ ಸ್ಥಿತಿಯಲ್ಲಿರುವ ಚೆಂಡಿನ ಚಲನೆಯನ್ನ ಕಾಣಬಹುದು. ಈಗ ನಾನು ಇದನ್ನ ತಳ್ಳಿದಾಗ ಅದು ಫಾಸ್ಟ್ ಆಗಿ ಹಿಂಗ್ ಹೋಗಕ್ ಶುರುವಾಗುತ್ತೆ. ಅದ್ರ ಮೇಲೆ ನನ್ನ ಕೈಯನ್ನ ಹೀಗಿಟ್ಟಾಗ ಸಡನ್ ಆಗಿ ಅದು
ತಟಸ್ಥ ಆಗಿ ಹೋಗ್ಬಿಡುತ್ತೆ ಅಥವಾ ಅದರ ಒಂದು ವೇಗ ನಿಧಾನವಾಗಿ ಹೋಗುತ್ತೆ. ಇದು ಯಾಕೆ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ನಮ್ಮ ಮುಂದಿನ ಕ್ಲಾಸ್ ಅಂದ್ರೆ ಗುರುವಾರದ ಕ್ಲಾಸ್ ನಲ್ಲಿ ಕಂಡುಕೊಳ್ಳೋಣ. ಜೊತೆಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಪಾಠ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಾನು ಕೇಳಿದ್ದೆ. ಅದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಬಲದ ಕುರಿತಾದ ಆಡಿದಂತಹ ಮಾತುಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಅನುಮಾನ ಇದ್ದಲ್ಲಿ ದಯವಿಟ್ಟು ನಿಸ್ಸಂದೇಹವಾಗಿ ಕೇಳಿ ತಿಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.